ದಲ್ಲಿ ಯಾವುದಾದ್ರೂ ರೀತಿಯ ರೋಗಗಳು ಈ ಹುಳುಗಳನ್ನು ಬಾಧಿಸ್ತಾವ? ಮೇಡಮ್, ಈಗ ಆಗಲೇ ನಾವು ಹೇಳ್ದಂಗೆ ನಮಗೆ ಬೇಸಿಗೆಯಲ್ಲಿ ವಿಶೇಷವಾಗಿ ಸಪ್ಪೆ ರೋಗ ಒಂದು ಜಾಸ್ತಿ ಕಾಡ್ತದೆ ಮೇಡಮ್. ಅದೇ ರೀತಿ ಹಾಲು ರೋಗ ನಮಗೆ ಜಾಸ್ತಿ ಕಾಡ್ತದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವೀಗಾಗಲೇ ನಾವು ಚರ್ಚೆ ಮಾಡಿದ್ವಿ, ಈ ಸೊಪ್ಪು ಬಾಡ್ದಂಗೆ ಇರಬೇಕು, ಅದು ಚೆನ್ನಾಗಿದ್ದು ಉತ್ತಮವಾದಂಥ ರೇಷ್ಮೆ ಹುಳುಗಳು ಅದನ್ನು ಸಂಪೂರ್ಣವಾಗಿ ಮೇಯ್ದರೆ ನಮಗೆ ಹುಳು ಸಾಕಣೆ ಹಾಸಿಗೆಯಲ್ಲಿ ಜಾಸ್ತಿ ಹಾಸಿಗೆ ಡೆವಲಪ್ ಆಗಬಾರ್ದು. ಆವಾಗ ತೇವಾಂಶ ಅದರಲ್ಲಿ ಉಳಿಯೋದಿಲ್ಲ ಮತ್ತು ಎಲ್ಲ ಸಂಪೂರ್ಣವಾಗಿ ಎಲೆಯನ್ನು ಅದು ತಿಂದುಬಿಟ್ರೆ ನಮಗೆ ಅಲ್ಲಿ ಯಾವುದೇ ಒಂದು ತೇವಾಂಶ ಉಳಿಯೋದಿಲ್ಲ, ಉತ್ತಮವಾದಂಥ ಬೆಳೆಯನ್ನು ನಾವು ಮಾಡ್ಬೋದು. ಮುಖ್ಯವಾಗಿ ಮೇಡಮ್ ಇಲ್ಲಿ ಏನಾಗುತ್ತೆ, ಹುಳುಗಳಿಗೆ ನಾವು ಬೇಸಿಗೆಯಲ್ಲಿ ಬಾಡೋದನ್ನು, ಈ ಸೊಪ್ಪು ಬಾಡೋದನ್ನು ತಪ್ಪಿಸ್ಬೇಕು ಅಂತ ಹೇಳಿದ್ರೆ, ಸೊಪ್ಪು ನೀಡಿದಾಗ ಹುಳುಗಳಿಗೆ ಸೊಪ್ಪು ಕೊಟ್ಟಾಗ ನೆಲಕ್ಕೆ ಒಂದು 8-10 ಬಿಂದಿಗೆ ನೀರು ಹಾಕಿ ಒಳಗಡೆ ತಂಪಾಗಿರೋದು ಮತ್ತು ಅದು ಸಾಧಾರಣವಾಗಿ 2 ತಾಸಲ್ಲಿ ನಾವು ಮುಖ್ಯವಾಗಿ ಅದನ್ನು ತಿಂದು ಮುಗಿಸ್ತಾವೆ. ಆ ಟೈಮಲ್ಲಿ ಈ ನೀರೇನಾಗುತ್ತೆ, ಆವಿಯಾಗಿ ಸೊಪ್ಪು ಬಾಡ್ದಂಗೆ ತಡೆಯುತ್ತೆ. ಇನ್ನೊಂದು ಪ್ಲಾಸ್ಟಿಕ್ ಶೀಟನ್ನು ಹೊದಿಸೋದು ಕೂಡ ನಾನು ಹಾಂ ಮೇಡಮ್, ಇದು ತುಂಬ ಯಾವ ರೀತಿಯಲ್ಲಿ ಸರ್? ಹಾಂ ಮೇಡಮ್, ಇದು ಸೊಪ್ಪು ತಾಜಾ ಇದ್ದಾಗ, ಫ್ರೆಶ್ ಆಗಿದ್ದಾಗ ಹುಳುಗಳು ಸಂಪೂರ್ಣವಾಗಿ ಅದನ್ನು ಮೇಯ್ತವೆ. ಆವಾಗ ರೈತನಿಗೆ ಅದು ಏನು ಅವರು ಬೆಳೆದಿರ್ತಕ್ಕಂಥ ಸೊಪ್ಪು ಸಂಪೂರ್ಣವಾಗಿ ಅದು ರೇಷ್ಮೆಯಾಗಿ ಗೂಡಾಗಿ ಕನ್ವರ್ಟ್ ಆಗುತ್ತೆ. ಈ ಸಂದರ್ಭದಲ್ಲಿ ಬಾಡಲಾರದಿಂದ ತಡಿಬೇಕು ಅಂತ ಹೇಳಿದ್ರೆ ಆ ಪ್ಲಾಸ್ಟಿಕ್ ಶೀಟನ್ನು ಒಂದು ತೆಗೆದುಕೊಂಡು ಆ ಹುಳುವಿನ ಹಾಸಿಗೆಯಲ್ಲಿ ಎಷ್ಟು ಉದ್ದ ಇರುತ್ತೆ ಆ ರೀತಿ ಅದನ್ನು ಅಳವಡಿಕೆ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಕೆಲವು ರಂಧ್ರಗಳನ್ನು ಹಾಕಿ ಅದನ್ನು ಮುಚ್ಚೋದ್ರಿಂದ ಸಾಧಾರಣವಾಗಿ ಬೆಳಗ್ಗೆ 9 ಗಂಟೆಗೆ ನಮ್ಮ ರೈತರು ಸೊಪ್ಪನ್ನು ಕೊಡ್ತಾರೆ. ಆ ಟೈಮಲ್ಲಿ ಅದನ್ನು ಸೊಪ್ಪು ಕೊಟ್ಟ ನಂತರ ಅದನ್ನು ಹೊಚ್ಚಿಬಿಟ್ಟು 2 ತಾಸಿನ ನಂತರ ಅದನ್ನು ತೆಗಿಬೇಕು. ಆ 2 ತಾಸಿನ ಕಾಲದಲ್ಲಿ ಅದು ಸಂಪೂರ್ಣವಾಗಿ ಆ ಸೊಪ್ಪು ಬಾಡ್ದಂಗೆ ಅದು ಕಾಪಾಡೋದ್ರಿಂದ ಹುಳುಗಳು ಅದನ್ನು ಸಂಪೂರ್ಣವಾಗಿ ಮೇಯ್ತವೆ, ರೈತನಿಗೆ ಅನುಕೂಲ ಆಗ್ತದೆ. ಅದು 4ನೇ ಹಂತದಲ್ಲಿ, 5ನೇ ಹಂತದಲ್ಲಿ ಅಂದರೆ 4ನೇ ಜ್ವರ ಎದ್ದ ಮೇಲೆ 4-5 ದಿವಸ ಆದಾಗಲೂ ಕೂಡ ನಾವು ಆ ಹುಳು ಸಾಕಣೆ ಹಾಸಿಗೆಯನ್ನು ನೋಡಿದಾಗ ಅದು ಜಾಸ್ತಿ ದಪ್ಪ ಇರಬಾರ್ದು. ಹುಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಬೆಡ್ ಕಡಿಮೆ ಇರಬೇಕು ಅಂತ ಹೇಳಿದ್ರೆ ಆ ಸೊಪ್ಪನ್ನು ಸಂಪೂರ್ಣವಾಗಿ ತಿಂದಿರಬೇಕು. ಯಾವಾಗ ತಿಂತವೆ ಅದಂತ ಹೇಳಿದ್ರೆ ಹುಳು ಇದು ಫ್ರೆಶ್ ಆಗಿ ತಾಜಾ ಇದ್ದಾಗ ಸಂಪೂರ್ಣ ಬಾಡ್ದಾಗ ಅದು ತಿನ್ನೋಕ್ಕೆ ಆಗಲ್ಲ. ಈ ಹುಳುಗಳಿಗೆ ಮ್ಯಾಂಡಿಬಲ್ಸ್ ಅಂತ ಇರುತ್ತೆ. ನಾವು ಈ ರೀತಿ ಆಹಾರವನ್ನು ಈ ರೀತಿ ನಾವು ಉಪಯೋಗಿಸ್ತೀವಿ, ಅವಕ್ಕೆ ಅಡ್ಡಡ್ಡಾಯ ಚಲಿಸಿ ಆ ಒಂದು ಲೀಫ್ ಬ್ಲೇಡ್ ಅಂದರೆ ಆ ಎಲೆಯನ್ನು ಕಟ್ ಮಾಡಿ ತಿಂತಕ್ಕಂಥ ಸಂದರ್ಭದಲ್ಲಿ ಅದು ತಾಜಾ ಇದ್ದರೆ ಮಾತ್ರ ಸಂಪೂರ್ಣವಾಗಿ ತಿಂತವೆ. ಸಂಪೂರ್ಣವಾಗಿ ಸೊಪ್ಪು ತಿಂದರೆ ಅದರಲ್ಲಿ ಯಾವುದೇ ಒಂದು ಸೊಪ್ಪು ಉಳಿಯೋದಿಲ್ಲ, ಬೆಡ್ಡು ಅದರಲ್ಲಿ ಅನುಕೂಲ ಆಗುತ್ತೆ ಮೇಡಮ್. ಈಗಾಗಲೇ ತಾವು ರೋಗದ ಬಗ್ಗೆ ತಿಳಿಸಿದ್ರಿ. ಈಗ ತೇವಾಂಶವನ್ನು ಅದು ಈಗ ಹೇಗಿದೆ ಅಂದರೆ ಅದರ ನಿರ್ವಹಣೆ, ನಾವು ಸೊಪ್ಪು ನೀಡಿದಾಗ ಸೊಪ್ಪು ತಾಜಾವಾಗಿರಬೇಕು, ಅದು ಸಂಪೂರ್ಣ ತಿನ್ನಬೇಕು, ಆವಾಗ ನಮಗೆ ಮಾತ್ರ ಸ್ವಲ್ಪ ಒಳ್ಳೆ ಇಳುವರಿ ಬರುತ್ತೆ. ಹಾಂ ಮೇಡಮ್, ಆವಾಗ ಮಾತ್ರ ನಮಗೆ ಈ ಸೊಪ್ಪಿನ ಅದು ಸೊಪ್ಪು ಚೆನ್ನಾಗಿದ್ದು ತಿನ್ನೋಕ್ಕೆ ತೇವಾಂಶ ಜಾಸ್ತಿ ಇರಬೇಕು. ಸೊಪ್ಪು ಮೇಯ್ದ ಮೇಲೆ ಉಳಿದ ಸಂದರ್ಭದಲ್ಲಿ ಚೆನ್ನಾಗಿ ಗಾಳಿ ಆಡಿಸ್ಬೇಕು ಮತ್ತು ಅದಕ್ಕೆ ತೇವಾಂಶ ಉಳಿಬಾರ್ದು ಬೆಡ್ಡಲ್ಲಿ. ಅದಕ್ಕೇನು ಮಾಡ್ತೀವಿ ನಾವು, ಪ್ರತಿ ದಿವಸ ಬೆಳಗ್ಗೆ ಸೊಪ್ಪು ಕೊಡೋಕ್ಕಿಂತ ಮುಂಚೆ ಅರ್ಧ ಗಂಟೆ ಅಥವಾ ಒಂದು 3/4 ಗಂಟೆ ಮುಂಚೆ ಸುಣ್ಣವನ್ನು ಸಿಂಪಡಿಸಿ ಅದನ್ನು ತೇವಾಂಶ ಇಲ್ದಂಗೆ ಮಾಡಿ. ಅದೇನು ಸುತ್ತ ಸುಣ್ಣವನ್ನು ಸಿಂಪಡಿಸೋದಾ ಹೇಗೆ, ಯಾವ ಇದ್ರ? ಮೇಡಮ್, ಈಗ ಸುಣ್ಣ ಅಂತ ಹೇಳಿದಾಗ ಏನಾಗುತ್ತೆ, ಸುಟ್ಟು ಸುಣ್ಣ ಅಂತ ನಾವು ಕರಿತೀವಿ. ಕ್ಯಾಲ್ಶಿಯಂ ಆಕ್ಸೈಡ್ ಏನಿದೆ, ಸುಟ್ಟು ಸುಣ್ಣವನ್ನು ಖರೀದಿ ಮಾಡ್ಕೊಂಡ್ಬಂದು ಅದನ್ನು ನೀರನ್ನು ನಾವು ಸಿಂಪಡಿಸಿದಾಗ ಅದು ಅರಳಿಬಿಟ್ಟು ಪುಡಿಯಾಗುತ್ತೆ. ಅದನ್ನು ಒಣ ಇದ್ದಾಗ ಡಬ್ಬದಲ್ಲಿ ಹಾಕಿ ತೇವಾಂಶ ಹೋಗದಂತೆ ಅದನ್ನು ಕಾಪಾಡಿಕೊಂಡಾಗ ಅದು ಅತ್ಯುತ್ತಮವಾದ ಸುಣ್ಣ ಆಗುತ್ತೆ. ಬಟ್ ಏನಾಗಿದೆ, ಸ್ವಲ್ಪ ಇತ್ತೀಚೆಗೆ ಆ ಸುಣ್ಣದ ಒಂದು ಲಭ್ಯತೆ ಕಡಿಮೆ ಇದೆ. ಜೊತೆಗೆ ಕಮರ್ಷಿಯಲ್ ಆಗಿ ವಾಣಿಜ್ಯವಾಗಿ ಏನಾಗ್ತಾ ಇದೆ, ಎಷ್ಟು ದಿನಗಳಿಗೊಮ್ಮೆ ಸಿಂಪಡಿಸಬೇಕಾಗುತ್ತೆ ಮೇಡಮ್? ಈಗ ಸಾಧಾರಣವಾಗಿ ಒಂದು ಬೆಳೆಯನ್ನು ಮಾಡಬೇಕಾದಾಗ ಒಂದು 26 ದಿವಸ ಸರಾಸರಿ ನಾವು ತೆಗೆದುಕೊಳ್ತೇವೆ. ಹುಳು ಸಂಪೂರ್ಣವಾಗಿ ಗೂಡು ಕಟ್ಟಿ ಇದಾಗಬೇಕಾದಾಗ ಆ ಒಂದು ದಿನಗಳಲ್ಲಿ ಪ್ರತಿ ದಿವಸ ಬೆಳೆಗೆ ಸುಣ್ಣವನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಹುಳುವಿನ ಮೇಲ್ಭಾಗದಲ್ಲೇ ನಾವು ಇದನ್ನು ಸಿಂಪಡಣೆ ಮಾಡಬೇಕಾಗ್ತದೆ. ಈ ಸುಣ್ಣವನ್ನು ಕೊಡಬೇಕು. ಸಾಧಾರಣವಾಗಿ ಒಂದು 100 ಮೊಟ್ಟೆಯನ್ನು ನಮ್ಮ ಬೆಳೆಗಾರರು ಸಾಕ್ತಾರೆ ಅಂತ ಹೇಳಿದ್ರೆ 30ರಿಂದ 40 kg ಸುಣ್ಣ ಬೇಕಾಗ್ತದೆ. ಆದರೆ ಈಗ ಸಾಮಾನ್ಯವಾಗಿ ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ರೆಡಿಯಾಗಿ ಸಿಗ್ತಕ್ಕಂಥ ಸುಣ್ಣವನ್ನು ತಗೊಂಡು ಬಳಸ್ತಕ್ಕಂಥ ಒಂದು ಅಭ್ಯಾಸ ಇದೆ. ಅಲ್ಲಿ ಏನಾಗ್ತಾ ಇದೆ, ಇದೇನಿದೆ ಸುಣ್ಣದ ಗಣಿಯಲ್ಲಿ ಸಿಗ್ತಕ್ಕಂಥ ಸುಣ್ಣ, ಕಪ್ಪೆ ಚಿಪ್ಪು ಇದೆಲ್ಲ ಬಳಸಿಬಿಟ್ಟು ಈ ಸುಣ್ಣವನ್ನು ತಯಾರು ಮಾಡ್ತಾ ಇದ್ದಾರೆ. ಅದು ಅಷ್ಟು ಲಾಭದಾಯಕವಲ್ಲ, ಅಷ್ಟು ಅನುಕೂಲಕರವಲ್ಲ. ಈಗೇನು ನಾವು ಸುಟ್ಟು ಸುಣ್ಣ ಅಂತ ಹೇಳಿದ್ವಿ, ಅದನ್ನು ಸ್ವಲ್ಪ ಹುಡುಕಿ ಅದನ್ನು ತೆಗೆದುಕೊಂಡು ಬಂದು ಅದು
ತುಂಬ ತೇವಾಂಶವನ್ನು ಹೀರ್ತಕ್ಕಂಥ ಗುಣವನ್ನು ಚೆನ್ನಾಗಿ ಪಡೆದಿದೆ. ಅವಾಗ ಏನಾಗಿ ತುಂಬ ಯಶಸ್ವಿಯಾಗಿ ಈ ಒಂದು ನಿರ್ವಹಣೆಯನ್ನು ನಾವು ಮಾಡ್ಬೋದು.